ಇವತ್ತಿನ ಸಂದೇಶದ ತಲೆಬರ ಏನಂತ ಹೇಳಿದ್ರೆ, ಮುತ್ತಿನ ಬೆಲೆ, ಮುತ್ತುಗಳ ಬೆಲೆ. ಗೊತ್ತಾ ನಿಮಗೆ ಮುತ್ತುಗಳ ಬೆಲೆ? ಗೊತ್ತಾ? ಹೆಂಗಸರಿಗೆ ಗೊತ್ತು ಮುತ್ತಿನ ಬೆಲೆ. ಒಂದ್ಸರಿ ಒಂದು ಅಂಗಡಿಗೆ ಹೋಗಿ ನೋಡಿದ್ವಿ, ಬರೀ 2 ಮುತ್ತು 8,000 ಹೇಳ್ತಾನೆ. 2 ಮುತ್ತಿಗೆ ಎಷ್ಟಂತೆ? 8,000. ನೀನೇ ಹಾಕೊಳ್ಳಪ್ಪ. ಓಕೆ, ರೈಟ್. ದೇವನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನ ಓದಿಕೊಳ್ಳೋಣ. ಮೊದಲಿಗೆ ದೇವ್ರು ಹೇಳ್ತಾರೆ ಪ್ರೀತಿಸಬೇಕು ಅಂತ, ಎರಡನೇದಾಗಿ ಹೇಳ್ತಾರೆ ಗೌರವಿಸಬೇಕು ಅಂಥೇಳಿ. ಪ್ರಕಟಣೆ 3:20. ಪ್ರಕಟಣೆ 3:20 ಹೇಳ್ತದೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡೋನು, ಅವನು ನನ್ನ ಸಂಗಡ ಊಟ ಮಾಡೋನು. ಹಲ್ಲೆಲೂಯಾ. ಈಗ ಇವತ್ತು ನಾವು ಏನು ಯೋಚನೆ ಮಾಡೋಣ ಅಂತ ಹೇಳಿದ್ರೆ, ನೀವು ಯಾರ್ದೋ ಮನೆಗೆ ಹೋಗಿದ್ದೀರಾ, ಅವ್ರ ಮನೆ ಬಾಗಿಲನ್ನು ನೀವು ತಟ್ತೀರಾ, ಅವ್ರ ಮನೆ ಒಳಗೆ ಇದ್ದಾರೆ, ಪಕ್ಕಾ ನಿಮ್ಗೆ ಗೊತ್ತಿದೆ, ಅವ್ರ ಗಾಡಿನೂ ನಿಂತಿದೆ, ಅವ್ರ ಚಪ್ಪಲಿನೂ ಅಲ್ಲೇ ಇದೆ, ಅವ್ರ ಬಾಗಿಲು ತೆರೀಲಿಲ್ಲ. ಅವಾಗ ನಿಮ್ಗೆ ಹೆಂಗೆ ಅನಿಸ್ತದೆ? ಬೇಜಾರು. ಓಕೆ, ಮತ್ತೆ ಅಷ್ಟೇನಾ? ಕೋಪ ಬರುತ್ತೆ. ಓಕೆ, ಬೇಜಾರಾಗುತ್ತೆ. ದಿಲೀಪಣ್ಣ ನಿನಗೆ ಹೆಂಗೆ ಅನಿಸುತ್ತೆ? ಬಾಗಿಲ ಮುರಿಬೇಕನ್ಸುತ್ತೆ ದಿಲೀಪಣ್ಣಗೆ. ನೀನು ಮುರಿಯವನೇ ಬಿಡು. ಓಕೆ, ರೈಟ್. ಆಮೇಲೆ ಡಿಕ್ಷನರಿ ಏನು ಬರುತ್ತೆ ನಿಮ್ಮ ಬಾಯಿಂದ? ಕಿಟಲ್ ಡಿಕ್ಷನರಿ. ಎಲ್ಲ ಥರವಾದಂಥ ಕೆಟ್ಟ ಕೆಟ್ಟ ಶಬ್ದಗಳು ಬರ್ತವೆ. ನಮ್ಮನ್ನು ಏನಂತ ತಿಳ್ಕೊಂಡಿದ್ದಾರೆ, ನಾವಂದ್ರೆ ಏನಂತ ತಿಳ್ಕೊಂಡಿದ್ದಾರೆ. ಇನ್ನೂ ಕೆಟ್ಟ ಕೆಟ್ಟ ಮಾತುಗಳು ನಮ್ಮ ಬಾಯಿಂದ ಬರ್ತವೆ. ಯಾಕಂತ ಹೇಳಿದ್ರೆ, ಮನೆಯಲ್ಲಿ ಕೂತ್ಕೊಂಡೆ ಏನು ಮಾಡ್ತಾ ಇಲ್ಲ, ಬಾಗಿಲು ತಟ್ಟಿದ್ರು ಏನು ಮಾಡ್ತಾ ಇಲ್ಲ, ಬಾಗಿಲು ತೆರೀತಾ ಇಲ್ಲ. ಒಂದು ಸಾರಿ ಕ್ಯಾರಲ್ಗೆ ಹೋದಾಗ ನನಗೆ ಇನ್ನೂ ನೆನಪಿದೆ, ಮನೆ ಒಳಗೆ ಇದ್ದಾರೆ, ನಾವು 1 ರಾಗ ಹಾಡಿದ್ವಿ, 2 ರಾಗ ಹಾಡಿದ್ವಿ, 3 ರಾಗ ಹಾಡಿದ್ವಿ, ಎಲ್ಲರ ಒಳಗೆ ಇದ್ದಾರೆ, ಬಾಗಿಲು ಮಾತ್ರ ತೆರೀಲಿಲ್ಲ. ಆವಾಗ ಎಲ್ಲರೂ ಕ್ಯಾರಲ್ ಹಾಡ್ತಾ ಇದ್ದಿದ್ದರಿಂದ ಯಾರು ಅಂದಿಲ್ಲ, ಮನಸ್ಸಲ್ಲಿ ಮಾತ್ರ ಮನಸ್ಸಲ್ಲಿ ಏನೇನು ಬೈಕೊಂಡ್ವಿ. ನಾನು ಬೈಕೊಂಡೆ ಬಿಡ್ರಿ. ಓಕೆ, ಒಂದೊಂದು ಸತಿ ಎಷ್ಟು ಅಹಂಕಾರ ಇವರಿಗೆ, ಏನಂತ ತಿಳ್ಕೊಂಡಿದ್ದಾರೆ, ನಮ್ಮನ್ನು ಏನಂತ ತಿಳ್ಕೊಂಡಿದ್ದಾರೆ. ಬಾಗಿಲು ತೆರಿ, ನಾವು 1, 3, 4 ರಾಗ ಹಾಡಿದ್ರು ಏನು ಮಾಡಲಿಲ್ಲ, ಬಾಗಿಲು ತೆರೀಲಿಲ್ಲ. ನಮ್ಮ ಸ್ವಾಮಿನೂ ಹಾಗೆ ಅಂದರೆ ಏನಾಗುತ್ತೆ? ಅವ್ರು ಹೇಳ್ತಾರೆ, ನಾನು ಬಾಗಿಲು ಬಳಿಯಲ್ಲಿ ನಿಂತು ತಟ್ತಾ ಇದ್ದೇನೆ, ತಟ್ತಾನೇ ಇದ್ದಾರೆ. ಕೆಲವರು ಎಷ್ಟೋ ವರ್ಷ ಆದರೂ ಅವರಿಗೆ ಬಾಗಿಲು ತೆರೆದಿಲ್ಲ. ಅವ್ರೇನು ಅಂದ್ಕೊಳ್ಬಹುದು, ನಮ್ಮ ಯೇಸು ಏನು ಅಂದ್ಕೊಳ್ಬೇಕು ಅಥವಾ ಏನು ಅಂದ್ಕೊಳ್ಬಹುದು? ಸತ್ಯ ಸಂಗತಿ ಪ್ರಿಯರೇ, ಮುತ್ತುಗಳ ಬೆಲೆ. ಯೇಸು ಸ್ವಾಮಿ ನಿಂತ್ಕೊಂಡು ತಟ್ತಾ ಇದ್ದಾರೆ. ಕೆಲವರು ಎಷ್ಟೋ ವರ್ಷ ಬಾಗಿಲು ತೆರೀಲಿಲ್ಲ. ನಮ್ಮ ಯೇಸುವಿಗೆ ಮರ್ಯಾದೆ ಇಲ್ವಾ? ನಮ್ಮ ಯೇಸುವಿಗೆ ಬೆಲೆ ಇಲ್ವಾ? ನಾವೇನು ಅಂದ್ಕೊಳ್ತೇವೆ, ನಾವಂದರೆ ಇವ್ರು ಏನು ತಿಳ್ಕೊಂಡಿದ್ದಾರೆ. ಅದನ್ನೇ ಯೇಸು ಬಗ್ಗೆ ಹೇಳೋಣ. ಯೇಸು ಅಂದರೆ ಇವರು ಏನು ತಿಳ್ಕೊಂಡಿದ್ದಾರೆ? ನಿಂತ್ಕೊಂಡು ಬಾಗಿಲು ಬಳಿಯಲ್ಲಿ ತಟ್ತಾ ಇದ್ದಾರೆ. ಇವರು ಕೇಳಿದರೂ ಸಹ ಏನು ಮಾಡ್ತಾ ಇಲ್ಲ, ತೆಗಿತಾ ಇಲ್ಲ. ಪ್ರಿಯರೇ, ಯೇಸುವಿಗೆ ಬಾಗಿಲು ತೆರೆಯೋಣ. ಯೇಸು ಯಾರು ಅಂತ ಹೇಳಿದ್ರೆ, ಇಡೀ ಲೋಕ ಉಂಟು ಮಾಡಿದಂಥ ದೇವರು. ನಿಮ್ಮ ಜೀವನ ನಾಶ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬರ್ತಾ ಇಲ್ಲ, ನಿಮ್ಮ ಜೀವನವನ್ನು ಕಟ್ಟುವುದಕ್ಕಾಗಿ ಬರ್ತಾ ಇದ್ದಾರೆ. ಅವ್ರ ಒಳಗೆ ಬಂದು ಊಟ ಮಾಡ್ತಾರಂತೆ, ನಮ್ಮ ಸಂಗಡ ಊಟ ಮಾಡ್ತಾರೆ, ನಾವು ಅವ್ರ ಸಂಗಡ ಊಟ ಮಾಡ್ತೀವಿ. ನಾನು ನೆನೆಸ್ಕೊಳ್ತೇನೆ ಆ ದಿನ, ಯಾವಾಗ ದೇವ್ರ ವಾಕ್ಯ ಒಬ್ಬ ದೇವ್ರ ಸೇವಕರು ಹೇಳಿದಾಗ ಯೇಸು ಸ್ವಾಮಿಗೆ ನನ್ನ ಹೃದಯ ನಾನು ತೆರೆದೆ. ಅವತ್ತಿಂದ ಇವತ್ತಿನವರೆಗೆ ಅವರಲ್ಲೇ ಇದ್ದಾರೆ, ಸುಮ್ಮನೆ ಕೂತ್ಕೊಂಡಿಲ್ಲ. ಇವತ್ತು ನನ್ನ ಜೀವನ ಇಲ್ಲಿವರೆಗೆ ಕಟ್ಟಿ ನಿಲ್ಲಿಸಿದವರೇ ಆ ಯೇಸು. ಹಲ್ಲೆಲೂಯಾ. ನಮ್ಮನ್ನು ಕಟ್ಟೋದಕ್ಕಾಗಿ ನಮ್ಮೊಳಗೆ ಬರ್ತಾರೆ ನಮ್ಮ ಯೇಸು.
ಏನು ತಿಳ್ಕೊಂಡಿದ್ದೀರಿ ಯೇಸು ಅಂದರೆ? ಮುತ್ತುಗಳ ಬೆಲೆ. ಮುತ್ತುಗಳ ಬೆಲೆ. ಬೇರೆದಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೇವೆ, ಮುತ್ತುಗಳ ಬೆಲೆ ನಮಗೆ ಗೊತ್ತಿಲ್ಲ. ಯೇಸು ಈ ಮುತ್ತುಗಳಿಗಿಂತ ಶ್ರೇಷ್ಠ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅವರಿಗೆ ನಾವು ಬಾಗಿಲು ತೆರೆಯೋಣ. ಪ್ರಿಯರೇ, ಯಾರೋ ನಿಮ್ಮ ಜೊತೆಗೆ, ನೀವೀಗ ನಿಮ್ಮ ಜೊತೆಗೆ ನೀವು ಮಾತಾಡ್ತೀರಿ, ನೀವು ಯಾರ್ದೋ ಒಬ್ಬರ ಜೊತೆಗೆ ನೀವು ಮಾತಾಡ್ತೀರಿ, ಅವ್ರು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ. ಹೇಗನ್ಸುತ್ತೆ? ಬರೀ ಬೇಜಾರಾಗುತ್ತಾ? ನಾವೇನಂತೀವಿ ಗೊತ್ತಾ? ಹೋಗಲ್ಲೋ, ನಮಗೇನು ಮರ್ಯಾದೆ ಇಲ್ವಾ? ಯಾಕಂದರೆ ನಾವು ಮಾತಾಡ್ತೇವೆ, ಅವ್ರೇನು ಮಾಡೋದಿಲ್ಲ, ಮಾತೇ ಆಡಲ್ಲ. ನಾವು ಹೇಳ್ತೀವಿ ಎಷ್ಟು ಅಹಂಕಾರ ಇವನಿಗೆ, ಎಷ್ಟು ಅಹಂಕಾರ ಇವಳಿಗೆ ಅಂತ ನಾವು ಹೇಳ್ತೀವಿ. ನಮ್ಮ ದೇವರ ವಿಷಯ ನಾವು ಮಾತಾಡ್ತಾ ಇದ್ದರೆ ಏನಾಗುತ್ತೆ? ಪ್ರಿಯರೇ, ಅನೇಕ ಸಾರಿ ಎಲ್ಲ ಲೋಕದ ವಿಷಯ ನಾವು ಮಾತಾಡ್ತೇವೆ, ದೇವ್ರ ವಿಷಯ ನಾವು ಮಾತಾಡಲ್ಲ. ನೋಡ್ರಿ, ರಾತ್ರಿ ನೀವು ಮನೆಯಲ್ಲಿ ಇರ್ತೀರಾ, ಇಡೀ ದಿವಸದಲ್ಲಿ ಎಷ್ಟು ಸಾರಿ ದೇವ್ರ ವಿಷಯ ನೀವು ಮಾತಾಡಿದ್ದೀರ? ಲೋಕದ ವಿಷಯ ಎಷ್ಟು ಮಾತಾಡಿದ್ದೀರ? ಬೆಳಗ್ಗೆ ಎದ್ದಾಗ ಎದ್ದ ತಕ್ಷಣ ಅವತ್ತಿನ ಸುದ್ದಿ ಸಮಾಚಾರ ಏನಂತ ಮಾತಾಡ್ತೀರ. ಬ್ರೇಕ್ಫಾಸ್ಟ್ ಮಾಡುವಾಗ ಕೆಲಸದ ವಿಷಯ ಮಾತಾಡ್ತೀರ. ಅಲ್ಲಿಂದ ಬಂದಾಗ ಬೇರೆ ವಿಷಯ ಮಾತಾಡ್ತೀರ. RCB ವಿಷಯ ಮಾತಾಡ್ತೀರ ಅಲ್ವಾ? ರಾತ್ರಿ ಮಲಗುವಾಗೂ ಬೇರೆ ವಿಷಯ. ನಮ್ಮ ಬೇರೆ ವಿಷಯ ಮಾತಾಡಲೇಬಾರ್ದಂತ ನಾನು ಹೇಳೋದಿಲ್ಲ, ಆದರೆ ದೇವ್ರ ವಿಷಯ ಯಾಕೆ ಇಲ್ಲ? ದೇವ್ರ ವಿಷಯ ಯಾಕೆ ಇಲ್ಲ? ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 16ನೇ ವಚನ. ಇವರ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಈ ಮಾತನ್ನು ಕೇಳಿದ್ರಾ? ದೇವರೇನು ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ದೇವರ ವಿಷಯ ಮಾತಾಡ್ತಾ ಇದ್ದಾರೆ ಯಾರೋ ಒಬ್ರು. ದೇವರ ವಿಷಯ ನೀವು ಮನೆಯಲ್ಲಿ ಮಾತಾಡ್ತಾ ಇದ್ದರೆ ಪಕ್ಕನೆ ದೇವ್ರು ಏನು ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಗಬ್ರಿಯಲ್ ಯಾರೋ ಅವ್ರ ಮನೆಯಲ್ಲಿ ಏನು ಮಾತಾಡ್ತಾ ಇದ್ದಾರೆ? ನನ್ನ ವಿಷಯ ಮಾತಾಡ್ತಾ ಇದ್ದಾರೆ. ಈಗ ನಾನು ಅಲ್ಲಿ ಹೋದಾಗ ನೋಡ್ರಿ, ರಿಸೀವ್ ಮಾಡೋದ್ರ ವಿಷಯದಲ್ಲಿ ಕೆಲವು ವಿಷಯ ನಾನು ಹೇಳಲಿಲ್ಲ. ನಮ್ಮನ್ನು ರಿಸೀವ್ ಮಾಡೋರು, ನಾವು ಅಮೇರಿಕಕ್ಕೆ ಹೋದರೆ ಅಲ್ಲಿ ನಾವು ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗೆದು ಒಮ್ಮಗಲೇ ಏನು ಹೇಳ್ತಾರೆ ಗೊತ್ತಾ? ಓ ಕುಮಾರ್ಸ್, ನಮಗೆ ನವೀನ್ ಕುಮಾರ್ ಅಲ್ಲ, ಕುಮಾರ್ಸ್ ಅಂತ ಹೇಳ್ತಾರೆ. ನಮಗೆ ಕುಮಾರ್ಸ್ ಹ್ಯಾವ್ ಕಮ್ ಅಂತ ಖುಷಿಯಿಂದ ರಿಸೀವ್ ಮಾಡ್ತಾರೆ. ನಿಮ್ಮನ್ನು ಯಾರೂ ಹಾಗೆ ರಿಸೀವ್ ಮಾಡಿಲ್ಲ ಅಂದರೆ ಹೆಂಗೆ ಅನಿಸುತ್ತೆ? ನಮ್ಮನ್ನು ಆ ಥರ ರಿಸೀವ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಯಾಕಂದರೆ ಯಾರೋ ಒಬ್ಬರು ನಮ್ಮನ್ನು ರಿಸೀವ್ ಮಾಡಿದರು. ಎರಡನೇದಾಗಿ ಏನಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಾವು ಹೋದಾಗ ನ್ಯೂ ಜೆರ್ಸಿಗೆ ಹೋದಾಗ ಇಲ್ಲಿಂದ ಹೋಗಿರುವಂಥ ಸಹೋದರ ಆನಂದ್ ಹಾಗೂ ಟೀನಾ ಅಲ್ಲಿದ್ದಾರೆ. ಅವರು ಚರ್ಚಲ್ಲಿ ನಮ್ಮ ಬಗ್ಗೆ ಹೇಳಿದ್ದಾರೆ. ಅಲ್ಲಿಯ ಪಾಸ್ಟರ್ ನಾನು ಫಸ್ಟ್ ಟೈಮ್ ನೋಡಿದ್ದು, ಪಾಸ್ಟರ್ ಬಿಲ್ಲಿ ಅಂಥೇಳಿ. ಅವರು ನಾನು ನೋಡಿದ ತಕ್ಷಣ ಮೊದಲು ರಿಸೀವ್ ಮಾಡಿದರು, ಹಗ್ ಮಾಡಿದರು, ವಿಶ್ ಮಾಡಿ ಹೇಳಿದರು, ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀವಿ. ಅವಾಗ ಹೆಂಗೆ ಅನಿಸುತ್ತೆ ನೋಡ್ರಿ, ಹಿಂಗೆ ಅನಿಸುತ್ತೆ ಅಲ್ವಾ? ನಿಮ್ಮ ಬಗ್ಗೆ ಯಾರೋ ಒಬ್ಬರು ಸುಭಾಷ್ ನಿಮ್ಮ ವಿಷಯ ಭಾಳ ಕೇಳಿದ್ದೀವಿ ಅಂದ ತಕ್ಷಣ ಏನಾಗುತ್ತೆ? ಮುಖ ಎರಡಾಗುತ್ತೆ. ಮುಖ ಅರಳಿಬಿಟ್ಟು ಏನಾಗುತ್ತೆ? ಇಷ್ಟು ದೊಡ್ಡದಾಗುತ್ತೆ. ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀವಿ ನಾವು, ಅಯ್ಯೋ ಇಂತಿಂಥ ವಿಷಯ ಕೇಳಿದ್ದೀವಿ ಅಂತ ಹೇಳುವಾಗ ಏನಾಗುತ್ತೆ? ಹೃದಯ ಕುಣಿತಾ ಇರುತ್ತೆ. ನಮ್ಮ ದೇವರಿಗೂ ಹಾಗೆ ಆಗುತ್ತೆ. ನಮ್ಮ ದೇವರ ವಿಷಯ ನಾವು ಮನೆಯಲ್ಲಿ ಮಾತಾಡ್ತಾ ಇದ್ದರೆ ಅವರು ಕಿವಿಗೊಟ್ಟು ಕೇಳ್ತಾರಂತೆ.
ಬೇರೆ ಲೋಕ ಸಂಗತಿ ನಾವು ಮಾತಾಡ್ತಾ ಇಲ್ಲ. ಯಾರ ವಿಷಯ ಮಾತಾಡ್ತಾ ಇದ್ದೇವೆ? ದೇವರ ವಿಷಯ ಮಾತಾಡ್ತಾ ಇದ್ದೇವೆ. ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಸಾರಿ ದೇವ್ರ ವಿಷಯ ಮಾತಾಡ್ತೀರಿ? ಅಥವಾ ಜಗಳ ಜಗಳ ಜಗಳ, ಕಿರಿಕಿರಿ, ಹೊಡೆದಾಟ, ಜಗಳ ಇವೇ ನಿಮ್ಮ ಮನೆಯಲ್ಲಿ? ಅಥವಾ ಲೋಕದ ಸಂಗತಿಗಳು? ಯಾವಾಗಲೂ ಲೋಕದ ಸಂಗತಿಗಳು. ಪ್ರಿಯರೇ, ಅವುಗಳನ್ನು ಸ್ವಲ್ಪ ಬದಿಗಿಟ್ಟು ದೇವ್ರ ವಿಷಯ ನಾವು ಮಾತಾಡೋಣ. ಯಾಕಂತ ಹೇಳಿದ್ರೆ ಅದು ಬೆಲೆ ಉಳ್ಳ ಸಂಗತಿ. ಅದು ಮುತ್ತುಗಳಿಗಿಂತ ಹೆಚ್ಚಿನದು. ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಚನ ಹೇಳ್ತಿದೆ, 6ನೇ ವಚನ ಹೇಳ್ತಿದೆ, ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡ್ರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡ್ರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಬಹಳ ಬೆಲೆಯುಳ್ಳ ಸಂಗತಿ ಯಾವುದು ಅಂತ ನಾವು ತಿಳ್ಕೊಳ್ಬೇಕು. ಬಹಳ ಬೆಲೆಯುಳ್ಳ ಸಂಗತಿ ಯಾವುದಂದರೆ ದೇವ್ರ ವಿಷಯ ನಾವು ಮಾತಾಡೋದು. ಯಾವಾಗಲೂ ನಮ್ಮ ಚಿಂತೆ ಏನು ಮಾಡೋದ್ರಿ, ಹೀಗೆ ನಾವು ಹಿಂಗಾದ್ವಿ ಹಂಗಾದ್ವಿ, ನಮ್ಮ ಪರಿಸ್ಥಿತಿ ಹಿಂಗೆ, ನಮ್ಮ ಪರಿಸ್ಥಿತಿ ಹಾಗೆ, ಯಾವಾಗಲೂ ಅದನ್ನೇ ಮಾತಾಡೋದ್ರ ಬದಲಾಗಿ ದೇವ್ರ ವಿಷಯ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ಇವತ್ತು ಪಾಸ್ಟ್ರು ಈ ಸಂದೇಶ ಹೇಳಿದರು, ಸಂದೇಶದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿರಿ. ಯಾವುದೋ ಒಂದು ಟಿ ವಿನಲ್ಲಿ ಒಂದು ಸಂದೇಶ ಬಂತು, ಆ ಸಂದೇಶದ ವಿಷಯದಲ್ಲಿ ನೀವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಯಾಕೆ ಅಂತ ನೀವು ಕೇಳಿದರೆ, ದೇವರು ಪಕ್ಕನೆ ನೀವು ಏನು ಮಾತಾಡ್ತೀರಿ ಕೇಳೋಕ್ಕೆ ಇಳಿದು ಬರ್ತಾರೆ. ಹಲ್ಲೆಲೂಯ. ಯಾಕಂದರೆ ಬೆಲೆಯುಳ್ಳ ಸಂಗತಿ ಅದು, ಮುತ್ತುಗಳಿಗಿಂತ ಶ್ರೇಷ್ಠವಾದದ್ದು, ಬೆಲೆಯುಳ್ಳ ಸಂಗತಿ. ವ್ಯಾಲ್ಯೂ ದಮ್. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ ಹಾಗೂ 13-14. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ನೋಡ್ರಿ, ಅವರು ಎಮ್ಮಾಹು ಎಂಬ ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನೇನು ಆಯಿತು ಅನ್ನೋ ವಿಷಯದಲ್ಲಿ ಅವರು ಸಂಭಾಷಣೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಹಿಂಗೆ ಆಗಬಾರ್ದಿತ್ತು, ಯೇಸು ಸ್ವಾಮಿ ವಿಷಯ ಮಾತಾಡ್ತಾ ಇದ್ದಾರೆ, ಶಿಲುಬೆ ವಿಷಯ ಮಾತಾಡ್ತಾ ಇದ್ದಾರೆ, ಒಂದು ವೇಳೆ ಪ್ರವಾದನೆಗಳ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ, ಹಳೆ ಒಡಂಬಡಿಕೆ ವಿಷಯದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಯಾಕೆ ಹೀಗಾಯಿತು ಏನಂತ ದೇವ್ರ ವಿಷಯದಲ್ಲಿ ಮಾತಾಡ್ತಾ ಇರೋದನ್ನು ಅವ್ರು ಕೇಳಿಸ್ಕೊಂಡ್ಬಿಟ್ರು. ಯಾರು? ಯೇಸು ಸ್ವಾಮಿ ಕೇಳಿಸ್ಕೊಂಡ್ರು. ಮುಂದೆ ಏನಾಯ್ತಂತ ನೋಡೋಣ. ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡ್ತಿದ್ದರು. ಅವರ ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಕಮಾನ್, ಹಲ್ಲೆಲೂಯಾ. ಸೈತಾನ್ ವಿಷಯ ಮಾತಾಡ್ರಿ, ಅವನು ಅವರ ಬಳಿಯಲ್ಲಿ ಬಂದು ಅವರ ಜೊತೆಗೆ ಹೋಗುವನು. ನೀವಿಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಮಧ್ಯದಲ್ಲಿ ಯಾರು ಬಂದವ್ರೆ? ಓಕೆ, ಸೈತಾನ್ ಬಂದ. ಆದರೆ ದೇವ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಾ ಮನೆಯಲ್ಲಿ, ಮಾಡಿ ನೋಡಿ. ಮಾತಾಡ್ತಾ ಇದ್ದರೆ ಮನೆಯಲ್ಲಿ ದೇವ್ರ ವಿಷಯ ನೀವು ಮಾತಾಡಲಿಕ್ಕೆ ಪ್ರಾರಂಭ. ಯಾಕಂತ ಹೇಳಿದ್ರೆ ಅದಕ್ಕೆ ನಾವು ಗೌರವ ಕೊಡಬೇಕು. ದೇವರ ವಾಕ್ಯಕ್ಕೆ ಮೊದಲನೇ ಗೌರವ, ಪ್ರಾಶಸ್ತ್ಯ ನಾವು ಕೊಡಬೇಕು. ಲೋಕದ ಎಲ್ಲ ಸಂಗತಿಗಳನ್ನು ನಾವು ಮಾತಾಡ್ತೇವೆ, ಬೇರೆಯವ್ರ ವಿಷಯ ಮಾತಾಡ್ತೇವೆ, ಇವರು ಹಾಗೆ ಅವರು ಹಾಗೆ ನಾವು ಮಾತಾಡ್ಕೊಳ್ತೇವೆ. ಯಾವಾಗ ದೇವ್ರ ವಿಷಯ ನೀವು ಮಾತಾಡ್ತೀರೋ ಅವರು ಕಿವಿಗೊಟ್ಟು ಕೇಳ್ತಾರೆ, ಬರಿಸಿ ಇಡ್ತಾರೆ. ಅಷ್ಟು ಮಾತ್ರವಲ್ಲ, ಅವರ ಮಧ್ಯದಲ್ಲಿ ಅವರೇ ಚಲಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸು ಅವರ ಜೊತೆಗೆ ಹೋದನು. ನೀವು ನಿಮ್ಮ ಮನೆಯಲ್ಲಿ ಅವರ ವಿಷಯ ಮಾತಾಡ್ತಾ ಇದ್ದರೆ ಯೇಸು ನಿಮ್ಮ ಜೊತೆಯಲ್ಲಿ ಹೋಗುವರು. ಹಲ್ಲೆಲೂಯ, ಹಲ್ಲೆಲೂಯ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಮನೆಯಲ್ಲಿ ದೇವ್ರ ವಿಷಯ, ಯೇಸುವಿನ ವಿಷಯ ನೀವು ಮಾತಾಡ್ತೀರಾ ಅಥವಾ ಲೋಕದ ವಿಷಯನೇ ಮಾತಾಡ್ತೀರಾ? ಮುಂದೆ ಏನು ಮಾಡಿದರು ಯೇಸು ಸ್ವಾಮಿ? ಯೇಸು ಸ್ವಾಮಿ ಇನ್ನೂ 2 ಸಂಗತಿಗಳನ್ನು ಮಾಡ್ತಾರೆ. ಮೊದಲನೇದಾಗಿ ಅವರ ಸಂಗಡ ಹೋಗ್ತಾ ಇದ್ದಾರೆ. ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಧರ್ಮಶಾಸ್ತ್ರದ ಎಲ್ಲ ಸಂಗತಿಗಳನ್ನು, ಆಳವಾದ ಸಂಗತಿಗಳನ್ನು ತಿಳಿಸಿಕೊಡ್ತಾರೆ. ಬರೀ
ಯಾರೋ ಒಬ್ಬ ಪಾಸ್ಟರ್ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ದೇವರ ವಾಕ್ಯದ ಆಳವಾದ ಸಂಗತಿಗಳು ಬರಲ್ಲ. ಯಾವಾಗ ದೇವರು ನಿಮಗೆ ತಿಳಿಸಿದ 4 ಮಾತುಗಳನ್ನು, ದೇವರ ವಿಷಯವನ್ನು, ವಾಕ್ಯದ ವಿಷಯಗಳನ್ನು ನೀವು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀರೋ ಆವಾಗ ಅವರು ಬರ್ತಾರೆ. ನೀವು ಅವರ ವಾಕ್ಯವನ್ನು ಮಾತಾಡುವುದು ಅಂದರೆ ಅವರನ್ನು ಗೌರವಿಸೋದು, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ ಅವರನ್ನು ಪ್ರೀತಿಸೋದು. ಮನೆಯಲ್ಲಿ ನೋಡ್ರಿ ಎಷ್ಟು ಸಾರೆ, ಯಾಕಂತ ಹೇಳಿದ್ರೆ ಇವತ್ತು ದೇವರ ವಾಕ್ಯಕ್ಕೆ ಅನೇಕರ ಜೀವನದಲ್ಲಿ ಕಿಮ್ಮತ್ತೇ ಇಲ್ಲ, ಮರ್ಯಾದೆ ಇಲ್ಲ. ಅದರ ವಿಷಯದಲ್ಲಿ ನಾವು ಮಾತಾಡೋದೇ ಇಲ್ಲ. ಯಾವಾಗ ನೀವು ಮಾತಾಡ್ತೀರೋ ಆಗುವ ಅದ್ಭುತ ನೀವು ನೋಡ್ರಿ. ಅವರು ಬರ್ತಾರೆ, ನಿಮ್ಮ ಜೊತೆಗೆ ನಡೀತಾ ಸುಮ್ಮನೆ ಹೋಗುವುದಿಲ್ಲ, ಧರ್ಮಶಾಸ್ತ್ರವನ್ನು ಎಕ್ಸ್ಪೋಸ್ ಮಾಡ್ತಾರೆ, ಆಳವಾಗಿ ಇಳ್ಕೊಳ್ಳುವ ಹಾಗೆ ಮಾಡ್ತಾರೆ. ಮುಂದೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಅವರ ಕಣ್ಣುಗಳು ತೆರೆದು. ಏನಾಯಿತು? ಅವರ ಕಣ್ಣುಗಳು ತೆರೆದು. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಕಣ್ಣುಗಳು ತೆರಿಬೇಕಾ? ನಿಮಗೆ ಆಳವಾಗಿ ದೇವರ ವಾಕ್ಯದಲ್ಲಿ ಇಳಿಬೇಕಾ? ಪ್ರಿಯರೇ, ಹಾಗೆ ನೀವು ಮಾಡಬೇಕಂತ ಹೇಳಿದ್ರೆ ಅವರ ವಾಕ್ಯವನ್ನು, ಅವರ ವಿಷಯವನ್ನು ಮನೆಯಲ್ಲಿ ಮಾತಾಡಿ ನೋಡಿ. ನೀವು ಮನೆಯಲ್ಲಿ ಮಾತಾಡ್ತೀರಾ? ಅವ್ರ ವಿಷಯ ನಾವು ಮಾತಾಡ್ತೀವಾ? ಒಂದು ದಿವಸಕ್ಕೆ 1 ಸಾರಿ ಆದರೂ ಅವ್ರ ವಿಷಯ ನಾವು ಮಾತಾಡ್ತೀವಾ? ನಾವು ಮಾತಾಡೋದಿಲ್ಲ. ವಿ ಡು ನಾಟ್ ವ್ಯಾಲ್ಯೂ. ಅದರ ಬೆಲೆ ನಮಗೆ ಗೊತ್ತಿಲ್ಲ, ಮುತ್ತುಗಳ ಬೆಲೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ಪ್ರಿಯರೇ, ನಾನು ಪಾಸ್ಟರ್ ಬಿಲ್ಲಿ ಪಾಸ್ಟರ್ ಹೇಳಿದರು, ಏನಂತ ಹೇಳಿದ್ರೆ, ಬನ್ನಿ ಊಟಕ್ಕೆ ಹೋಗೋಣ ಅಂತ. ಒಂದು ರೆಸ್ಟೋರೆಂಟಿಗೆ ನಾವು ಹೋದ್ವಿ. ಅಲ್ಲಿ ಅವರು ಸ್ವಲ್ಪ ಪರಿಚಯ ಮಾಡಿಕೊಂಡ್ವಿ. ಪರಿಚಯ ಮಾಡಿ ಆದ 5 ನಿಮಿಷದಲ್ಲಿ ನಾವು ಎದುರು ಬದುರು ಕೂತ್ಕೊಂಡಿದ್ದೇವೆ. ದೇವರು ಮಾಡಿರುವ ಅನೇಕ ಕಾರ್ಯಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ಹಲ್ಲೆಲೂಯಾ. ಒಂದನ್ನು ನಾನು ಅನುಭವಿಸಿದ್ದೀನಿ. ಏನಂತ ಹೇಳಿದ್ರೆ, ಯಾವಾಗ ದೇವರ ವಿಷಯ ಒಬ್ಬರ ಮನೆಯಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀನೋ, ಯಾವಾಗ ಅವರು ಮಾಡಿರುವ ಅದ್ಭುತಗಳನ್ನು ಅವರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀನೋ, ಒಂದನ್ನು ಸತ್ಯವಾಗಿ ಅನುಭವಿಸಿದ್ದೀನಿ. ಸಡನ್ಲಿ ದ ಪ್ರೆಸೆನ್ಸ್ ಆಫ್ ಗಾಡ್ ಕಮ್ಸ್ ಡೌನ್. ಹಲ್ಲೆಲೂಯಾ. ದೇವರೇ, ನಿನ್ನ ಪ್ರಸನ್ನತೆ ಬರಲಿ, ನಿನ್ನ ಪ್ರಸನ್ನತೆ ಹಾಡೋದ್ರಿಂದ ಬರಲ್ಲ. ಓಕೆ, ನಾವು ಅವರಿಗೆ ಕೊಡೋ ಮರ್ಯಾದೆ ಕೊಡಬೇಕು. ಮುತ್ತುಗಳು ಬೆಲೆ ಉಳ್ಳವುಗಳು. ಹಲ್ಲೆಲೂಯಾ. ಅಲ್ಲಿ ಇನ್ನೊಬ್ಬ ಸಹೋದರಿ ಇದ್ದಾರೆ, ಲೋನಾ ಅಂತ. ಅವ್ರು ನನ್ನ ಮೇಲೆ ತುಂಬ ಪ್ರೀತಿಯ ಸಹೋದರಿ. ಅವ್ರಿಗೆ 89 ವಯಸ್ಸು. ಅವ್ರು ನಡೆಯೋಕ್ಕಾಗಲ್ಲ. ಅವ್ರು ಯಾಕೆ ನನ್ನನ್ನು ಕರೀತಾರೆ? ಯಾವಾಗಲೂ ಹೋದ ತಕ್ಷಣ ಯು ಕಮ್ ಅಂತ ಕರೀತಾರೆ. ಯಾಕಂದರೆ ತಾಸುಗಟ್ಟಲೆ ಕುತ್ಕೊಂಡು ದೇವ್ರ ವಿಷಯ ನಾವು ಮಾತಾಡ್ತೀವಿ. ಸೊ ನಾನು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸಡನ್ಲಿ ಐ ಸಾ, ನಿಮ್ಗೆ ಸತ್ಯ ಹೇಳ್ತೀನಿ, a angel of the Lord came and stood there. Hallelujah. ನಾನು ಅವ್ರಿಗೆ ಹೇಳಿದೆ, the angel of the Lord has come. ಅವ್ರು ಹೇಳಿದರು, ನೆಕ್ಸ್ಟ್ ಡೇ ಫೋನ್ ಮಾಡಿ ಹೇಳಿದರು, ಐ ವಾಸ್ ರಿಜಾಯ್ಸಿಂಗ್. ನಂದೆಲ್ಲ ಸಮಸ್ಯೆ ಮರೆತು ಬಿಟ್ಟು ನಾನು ಎಷ್ಟು ಖುಷಿಯಾಗಿದ್ದೇನೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಈಗ ನೀನು ಹೇಳಿದ ಮೇಲೆ ನನಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ಆ ದೂತ ಬಂದಿದ್ದಾನೆ, ಅವನು ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ತಿಳ್ಕೊಂಡಿದ್ದೀರಿ? ನಮ್ಮ ದೇವರು ಅವರಿಗೆ ಏನು ಗೊತ್ತಿಲ್ಲ, ಅವ್ರು ನಮ್ಮನ್ನು ಗಮನಿಸ್ತಾ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಅವ್ರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಗಾಡ್ ಈಸ್ ವಾಚಿಂಗ್. ಅವ್ರಿಗೆ ಎಷ್ಟು ಮರ್ಯಾದೆ ನಾವು ಕೊಡ್ತೇವೆ, ಎಷ್ಟು ಬೆಲೆ ನಾವು ಕೊಡ್ತೇವೆ, ಎಷ್ಟು ನಾವು ಗೌರವಿಸ್ತೇವೆ, ಅವ್ರ ವಿಷಯ ನಾವು ಎಷ್ಟು ಮಾತಾಡ್ತೀವಿ. ನಮ್ಮ ವಿಷಯ ಯಾರಾದರೂ ಮಾತಾಡಿದರೆ ಏನಾಗುತ್ತೆ ನಮಗೆ? ಎಷ್ಟು ಖುಷಿ. ಮುಖ 2 ಆಗುತ್ತೆ. ಒಂದಿದ್ದ ಮುಖ ಏನಾಗುತ್ತೆ? 2 ಆಗುತ್ತೆ. ಪ್ರಿಯ ಸಹೋದರಿ, ಲೆಟ್ ಅಸ್ ಟಾಕ್ ಅಬೌಟ್ ಗಾಡ್. ಅವರ ವಿಷಯಗಳನ್ನು ನಾವು ಮಾತಾಡೋಣ. ಅದೇ ಸಹೋದರ ಆನಂದಲ್ಲಿ, ನ್ಯೂ ಜರ್ಸಿಯಲ್ಲಿ, ಅವನಿಗೆ ಏನು ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ಅಣ್ಣ ನಾವು ಒಂದು 8 ತಾಸು ಇದು ಕಾರಲ್ಲಿ ಹೋಗ್ತಾ ಇದ್ವಿ. 8 ತಾಸು ಸಹ ನಾವು ದೇವ್ರ ವಿಷಯ ಮಾತಾಡ್ತಾ ಇದ್ವಿ. ಹಲ್ಲೆಲೂಯಾ. ಎಷ್ಟು ಹೇಳಿದ್ರು ಅವನು ಹೇಳ್ತಾ, ಇನ್ನೂ ಹೇಳ್ರಿ ಅಂತ ಹೇಳಿ. ಅದೇನಂತ ಹೇಳಿದ್ರೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು.
ಹಲ್ಲೆಲೂಯ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಯಾರಾದರೂ ನಮಗೆ ಗ್ರೀಟ್ ಮಾಡಲಿಲ್ಲ, ನಮಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ, ನೋಡಿದ ತಕ್ಷಣ ನಮಗೆ ಪ್ರೈಸ್ ದ ಲಾರ್ಡ್ ಹೇಳಿಲ್ಲ ಅಂದರೆ ನಮಗೆ ಹೆಂಗೆ ಅನಿಸುತ್ತೆ? ಏನು ಅನಿಸುತ್ತೆ ಅಲ್ಲ ನಿಮಗೆ, ಅಲ್ವಾ? ನನ್ನ ನೋಡಿನೂ ಹಂಗೆ ಹೋಗ್ತಾಳೆ ಅವಳು, ನನ್ನ ನೋಡಿನೂ ಹಂಗೆ ಹೋಗ್ತಾನೆ ಅವನು. ಎಷ್ಟು ಕೊಬ್ಬಿರ್ಬೇಕು ಇವರಿಗೆ. ಮೊದಲೆಲ್ಲ ಪ್ರೈಸ್ ದ ಲಾರ್ಡ್ ಹೇಳ್ತಾ ಇದ್ರು, ಇವಾಗ ಈಗ ಸ್ವಲ್ಪ ಬಂದುಬಿಟ್ಟಿದೆ. ಏನು ಬಂದಿದೆ? ಸ್ವಲ್ಪ ಎಷ್ಟು ದಿಮಾಕು. ಪ್ರಿಯ ಸಹೋದರ ಸಹೋದರಿ, ನಾವು ದೇವರಿಗೇ ಹಾಗೆ ನಾವು ಮಾಡೋದಿಲ್ಲ, ದೇವರನ್ನು ಗೌರವಿಸೋದಿಲ್ಲ, ದೇವರ ನಮ್ಮ ವಿಷಯದಲ್ಲಿ ಏನೇ ಹೇಳ್ಬೋದು. ಓಕೆ, ಒಂದು ವಿಷಯ ನಾವು ನೋಡಿಕೊಳ್ಳೋಣ. ಎಸ್ತೇರಳ ಪುಸ್ತಕ ಹೋಗೋಣ. ಎಸ್ತೇರಳ ಪುಸ್ತಕ ಹಾಗೂ 3ನೇ ಅಧ್ಯಾಯ 5ನೇ ವಚನದಿಂದ. ಮೊರ್ದೆಕೈಯು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೊರ್ದೆಕೈಯೊಬ್ಬನ ಮೇಲೆಯೇ ಕೈ ಎತ್ತುವುದು ಸಾಲವೆಂದು ಎಣಿಸಿ, ಇವನು ಯೆಹೋವ ಜನಾಂಗದವನೆಂದು ಕೇಳಿದ ಮೇಲೆ ಅಹಷ್ವೇರೋಷನ ರಾಜ್ಯದಲ್ಲಿದ್ದ ಮೊರ್ದೆಕೈಯ ಬಂಧುಗಳನ್ನು, ಅಂದರೆ ಎಲ್ಲ ಯಹೂದ್ಯರನ್ನು ಸಂವಹಿಸಬೇಕೆಂದು ನಿರ್ಣಯಿಸಿಕೊಂಡು, ಹಾಮಾನನಿಗೆ ಉನ್ನತ ಸ್ಥಾನ ಕೊಟ್ಟ ಅಹಷ್ವೇರೋಷ. ಈಗ ಅವನಿಗೇನಾಗಿದೆ? ಉನ್ನತ ಸ್ಥಾನ. ಎಲ್ಲರೂ ಅವನನ್ನು ಕಂಡು ಏನು ಮಾಡ್ತಾ ಇದ್ರು? ಬಗ್ಗಿ ನಮಸ್ಕಾರ ಮಾಡ್ತಾರೆ. ಮೊರ್ದೆಕಾಯಿ ಮಾಡ್ತಾರೆ, ಏನು ಮಾಡ್ತಾ ಇರಲಿಲ್ಲ. ಹಾಮಾನನಿಗೇನಾಯಿತು? ಪ್ರಿಯ ಸಹೋದರ ಸಹೋದರಿ, ನಾವು ದೇವರಿಗೆ ಈ ರೀತಿಯಾಗಿ ಸನ್ಮಾನ ಮಾಡದೇ ಇದ್ದರೆ ನಮ್ಮ ದೇವರಿಗೆ ಕೋಪ ಬರುತ್ತಾ? ಪ್ರಿಯರೇ, ನಾವು ಅವ್ರಿಗೆ ಎಷ್ಟು ನಾವು ಸನ್ಮಾನ ಮಾಡ್ತೇವೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ನಮ್ಮ ದೇವರು ಹೇಳ್ತಾರೆ, ನಾವು ಸನ್ಮಾನಿಸದೇ ಇದ್ದಾಗಲೂ ಕೂಡ ಅವರು ನಮ್ಮನ್ನು ಕರುಣಿಸಿ ನಮಗೆ ಬೇಕಾದದ್ದನ್ನು ಒದಗಿಸಿ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಹಾಮಾನ ಏನು ಮಾಡಿದ ಅಂದರೆ, ಮೊರ್ದೆಕಾಯಿ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇಲ್ಲ, ಅವನನ್ನು ಮುಗಿಸೋದು ಮಾತ್ರ ಅಲ್ಲ, ಆ ಯಹೂದ್ಯರೆಲ್ಲರನ್ನ ಏನು ಮಾಡ್ತೀನಿ? ಸಂಹಾರ ಮಾಡ್ತೀನಿ ಅಂತ ಹೇಳಿದ. ಅವನಿಗೆ ಅಷ್ಟು ಕೋಪ ಬರಬೇಕಾದ್ರೆ ನಮ್ಮ ದೇವರಿಗೆ ಎಷ್ಟು ಕೋಪ ಬರ್ಬೋದು? ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರಿಗೆ ಕೋಪ ಬರುವುದಿಲ್ಲ. ಯಾಕಂದರೆ ಅವರು ಪ್ರೀತಿಯುಳ್ಳ ದೇವರು. ಆದರೆ ಬೆಲೆ ಉಳ್ಳದನ್ನು ನಾವು ನೆನಪಿನಲ್ಲಿಟ್ಕೊಳ್ಳೋಣ. ಮುತ್ತುಗಳ ಬೆಲೆ ನಮಗೆ ಗೊತ್ತಿರಲಿ. ಓಕೆ, ನಾವು ಮುಂದೆ ನೋಡ್ತೇವೆ. ಓಕೆ, ನಾವು ವಿಶ್ ಮಾಡದೇ ಇದ್ದರೆ, ಯಾರೋ ನಮಗೆ ವಿಶ್ ಮಾಡದೇ ಇದ್ದರೆ ನಮಗೆ ಎಷ್ಟು ಕೋಪ ಬರ್ತದೆ. ಆದರೆ ನಮ್ಮ ದೇವರಿಗೆ ನಾವು ವಿಶ್ ಮಾಡದೇ ಇದ್ದರೂ ನಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ದೇವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ನಾವು ಸಲ್ಲಿಸೋಣ. ಆಗ ಅವರು ನಮ್ಮನ್ನು ಸನ್ಮಾನಿಸ್ತಾರೆ. ಹಲ್ಲೆಲೂಯಾ. ಓಕೆ, ನಮ್ಮ ದೇವರ ವಿಷಯದಲ್ಲಿ ನಾವು ಕೇರೆ ಮಾಡಲ್ಲ. ನಮ್ಮ ದೇವರು ಹೇಳಿದ್ದನ್ನು ನಾವು ಗಮನಕ್ಕೆ ನಾವು ತಕ್ಕೊಳ್ಳೋದಿಲ್ಲ. ಐ ಡೋಂಟ್ ಕೇರ್. ಗಾಡ್ ಈಸ್ ಆಲ್ವೇಸ್ ಲಾಸ್ಟ್. ದೇವರು ಯಾವಾಗಲೂ ಕಡೆಯದಾಗಿ. ದೇವರ ಆಜ್ಞೆಗಳಿಗೆ ಮಹತ್ವ ನಾವು ಕೊಡುವುದಿಲ್ಲ. ದೇವರು ಏನೋ ಹೇಳಿದ್ದಾರೆ, ದೇವರ ಆಜ್ಞೆಗಳಿಗೆ ನಾವು ಮಹತ್ವ ಕೊಡುವುದಿಲ್ಲ. ಅದನ್ನು ನಾವು ದೇವರ ವಾಕ್ಯದಿಂದ ನೋಡಿಕೊಳ್ಳೋಣ. ಒಂದು ಸಮೇಲನ ಗ್ರಂಥ 15ನೇ ಅಧ್ಯಾಯ. 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸೌಲನಿಗೆ ದೇವರು ಹೇಳ್ತಾರೆ, ಸಮಯಲ ಹೇಳಿರ್ತಾನೆ, ಏನಂತ ಹೇಳಿದ್ರೆ, ಎಲ್ಲ ಸಂಹಾರ ಮಾಡು ಅಂತ. ಎಲ್ಲ ಅಮಾಲೇಕರನ್ನ ಸಂಹಾರ ಮಾಡು, ಅವರ ಪಶುಗಳನ್ನು, ಹೆಂಡರು, ಮಕ್ಕಳು ಎಲ್ಲರನ್ನ ಸಂಹಾರ ಮಾಡು ಅಂತ. ಆದರೆ ಸೌಲ ಏನು ಮಾಡಿದ? ಸೌಲ ದೇವರ ಆಜ್ಞೆಗಳನ್ನು ಮೀರಿದ. ದೇವರ ಆಜ್ಞೆಗೆ ಕೊಡಬೇಕಾದ ಮರ್ಯಾದೆ ಕೊಡಲಿಲ್ಲ.